ಎಲ್ರಿಗೂ ನಮಸ್ಕಾರ. ಇದನ್ನು 96ನೇ ದಿನ 100 ಡೇಸ್ ಚಾಲೆಂಜ್ ಒಳಗೆ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಎಕ್ಸಸೈಸ್ ಮಾಡಿ ಬೆಳಗ್ಗೆ ಮುಹೂರ್ತ ಇತ್ತು, ಫ್ರೆಂಡ್ ಮದುವೆದು. ಸೊ ನಿನ್ನೆ ಎಂಗೇಜ್ಮೆಂಟ್ ಆಯಿತು, ಇವತ್ತು ಮುಹೂರ್ತ ಎಲ್ಲ ಮುಗಿಸ್ಕೊಂಡು ತಿಂಡಿ ತಿನ್ನಕ್ಕೆ ಹೋಗೋಕೆ ರೆಡಿ ಆದ್ವಿ. ತಿಂಡಿಗೆ ನೀರು ದೋಸೆ ಮತ್ತು ಕೇಸರಿ ಬಾತ್ ಮಾಡಿದ್ರು. ಸೊ ನೀರು ದೋಸೆ ಕೇಸರಿ ಬಾತ್ ತಿಂದು, ಇದು ಮಂಗಳೂರು ಮತ್ತು ಚನ್ನಪಟ್ಟಣ ಶೈಲಿಯೊಳಗೆ ನಡೀತಿದೆ ಮದುವೆ. ಒಂದು ಸ್ವಲ್ಪ ಅವ್ರ ಪದ್ಧತಿಗಳು, ಒಂದು ಸ್ವಲ್ಪ ಇವ್ರ ಪದ್ಧತಿಗಳು ಹೊಂದಾಣಿಕೆ ಮೇಲೆ ಮದುವೆ ನಡೀತು. ಸೊ ಇದು ಸ್ವೀಡನ್ನಲ್ಲಿ ಅರಳಿದ ಪ್ರೀತಿ. ಸೊ ಸಕ್ಸಸ್ಫುಲಿ ಮ್ಯಾರೇಜ್ ಆಗ್ತಿದೆ ಇವರಿಬ್ಬರದು, ಖುಷಿ ವಿಚಾರ. ಸೊ ಇದಾದ ಮೇಲೆ ಬಾದಾಮ್ ಮಿಲ್ಕಿಗೆ ಇವರು ರಸ್ನ ಹಾಕಿ ಗಬ್ ಎಬ್ಸಿದ್ರು. ಇದನ್ನು ನಾನು ಕುಡಿಲಿಲ್ಲ, ತೊಗೊಂಡೆ, ನನ್ನ ಫ್ರೆಂಡಿಗೆ ಹೋಗಿ ಕೊಟ್ಟೆ. ಸೊ ಇದೆಲ್ಲ ಆದಮೇಲೆ ಊಟದಲ್ಲಿ ಸ್ವಲ್ಪ ರುಮಾಲಿ ರೊಟ್ಟಿ ಮಾಡಿದರು, ಒಂದೇ ಒಂದು ಪೀಸ್ ಹಾಕ್ಸ್ಕೊಂಡೆ. ಸೊ ಅದ್ರ ಜೊತೆಗೆ ಒಂದು ಪನ್ನೀರ್ ಪಲ್ಯ, ಸೊ ಸ್ವಲ್ಪ ಗೋಬಿ, ಒಂದು ಸ್ವಲ್ಪ ಕಾರ್ನ್ದು ಏನೇನೋ ಐಟಮ್ ಮಾಡಿದರು, ಸ್ವಲ್ಪ ರೈಸು, ಇನ್ನೊಂದೇನೋ ಒಂಥರ ರೈಸ್ ಮಾಡಿದರು. ಆಮೇಲೆ ಅನ್ನ ಸಾಂಬಾರು, ಅನ್ನ ಮಜ್ಜಿಗೆ, ಸಲಾಡು ಮತ್ತು ಐಸ್ ಕ್ರೀಮು ಮತ್ತು ಒಂದು ಸ್ವಲ್ಪ ಕೀರು ತಿಂದು ಊಟ ಮುಗಿಸಿದ್ವಿ. ಮಂಗಳೂರು ಕಡೆ ಏನೋ ಪದ್ಧತಿ ಇದೆ ಅಂತ, ಹುಡುಗನಿಗೆ ಮದುವೆ ಆದ ದಿನ ಅಂದರೆ ಊಟ ಕೂತ್ಕೊಂಡಾಗ ಬಡಿಸ್ಬೇಕು. ಬಡಿಸೋಕ್ಕಿಂತ ಮುಂಚೆ ಅವ್ರು ಏನು ಹಿಡ್ಕೊಂಡಿರ್ತಾರಲ್ಲ ಆ ಸೌಟಿಗೆ ಏನಾದರೂ ಹುಡುಗ ವ್ಯಾಲ್ಯೂಯಬಲ್ ಥಿಂಗ್ಸ್ ಹಾಕಬೇಕು. ಸೊ ಹಾಗಾಗಿ ನನ್ನ ಫ್ರೆಂಡು ರೇಗಿಸ್ತಿದ್ದ ಅವರಿಗೆ ಪಲ್ಯಗಿಲ್ಲ ಹಾಕಿ. ಸೊ ಒಂದು ನಕ್ಲೆಸ್ ಏನೋ ತಂದಿದ್ದಾನೆ, ಸೊ ಅದನ್ನು ಹಾಕ್ತಿದ್ದಾರೆ. ಹೀಗೆ ಒಂದೊಂದು ಕಡೆ ಒಂದೊಂದು ಕಲ್ಚರು. ಸೊ ಹಂಗೂ ಹಿಂಗೂ ಮಾಡಿ ಮಂಗಳಾರಪೇಟೆಯಿಂದ ಮಂಗಳೂರಿಗೆ ನಮ್ಮ ಫ್ರೆಂಡಿನ ಪಯಣ ಆಯಿತು. ಮಂಗಳೂರು ಹುಡುಗಿನ ಮಂಗಳಾರಪೇಟೆಗೆ ಕರ್ಕೊಂಡು ಇವತ್ತು ಹೋಗ್ಬೇಕು ನಾವು. ಸೊ ಈಗ ಊಟಕ್ಕೆ ನೀಡ್ತಿದ್ದಾರೆ. ಇದೇ ಮಂಡಕ್ಕಿ, ಅಂದರೆ ಅಕ್ಕಿ ಮಂಡಕ್ಕಿ ಥರ ಇರ್ತದೆ. ಸೊ ಅದನ್ನು ಈಗ ನನ್ನ ಫ್ರೆಂಡ್ ತಿನ್ನೋದು ಅಭ್ಯಾಸ ಮಾಡ್ಕೋಬೇಕು ಇನ್ಮೇಲೆ. ಸೊ ಯಾಕಂದರೆ ಮಂಗಳೂರು ಹುಡುಗಿ ಅದನ್ನೇ ಮಾಡಿ ಹಾಕ್ತಾಳೆ. ಸೊ ಇಬ್ಬರಿಗೂ ಆಲ್ ದ ಬೆಸ್ಟು, ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ನಾವೀಗ ಮಂಗಳೂರಿಂದ ಮಂಗಳಾರಪೇಟೆಗೆ ಪಯಣ ಬೆಳೆಸಬೇಕು. ಆನ್ ದಿ ವೇ ಹೊಟ್ಟೆಸ್ತಿತ್ತು. ಸೊ ಹಂಗಾಗಿ ಒಂದು ಫ್ರೈಡ್ ರೈಸ್ ತಿಂದ್ವಿ, ಬಾದಾಮ್ ಹಾಲು ಕುಡಿದು ನಾವು ಫಸ್ಟ್ ಮನೆಗೆ ಹೋಗಿ ರೀಚ್ ಆದ್ವಿ. ನಾವೇ ಇವ್ರನ್ನ ಒಳಗೆ ಕರ್ಕೊಳ್ಳೋದು, ಯಾಕಂದರೆ ಮಿಡ್ನೈಟ್ 3 ಗಂಟೆ ಆಗಿತ್ತು ನಾವು ಒಳಗೆ ಕರ್ಕೊಳ್ಳೋ ಪ್ರೋಗ್ರಾಮ್ ಮಾಡೋವಾಗ. ಮನೇಲಿ ಈಗ ನಾವೇ 6 ಜನ ಇರ್ತೀವಿ, ನಾನು, ನನ್ನ ಫ್ರೆಂಡು, ಅವ್ರ ವೈಫು ಮತ್ತು ನಮ್ಮ ಆಂಟಿಗಳಿಬ್ಬರು. ಸೊ ಈಗ ಒಳಗೆ ಕರ್ಕೊಳ್ಳೋ ಪ್ರೋಗ್ರಾಮು ನೀವು ನೋಡ್ಬೋದು. ಸೊ ಈ ಥರ ಮಾಡಿ ಎಲ್ಲ ಸೇಮ್ ಕಲ್ಚರ್ ಅನ್ಕೊತಾನೆ ಎಲ್ಲ ಕಡೆಗೂ. ಸೊ ಇದನ್ನು ಈಗ ಅಕ್ಕಿ ಸೇರನ್ನ ಒದಿಬೇಕು, ಒದ್ದು ಒಳಗೆ ಬರ್ತಾಳೆ ಹುಡುಗಿ. ಮೂರು ಸತಿ ನಮ್ಮ ಮಾವನ ಮನೆ ಹಾಲಕ್ಕೆ ತಂದು ಹುಟ್ಲಿ ಅಂತ ಒದ್ಯವ ಬರಗಾಡ ಈಗ ಎಲ್ಲ ಪ್ರೋಗ್ರಾಮ್ ಮುಗೀತು. ಈಗ ಇದನ್ನ ರೆಕಾರ್ಡಿಂಗ್ ಟೈಮಲ್ಲಿ ಓದ್ತಿರೋದು ಈ ಶ್ಲೋಕನ, ಅವತ್ತಿನ ದಿನ ಆಗಿಲ್ಲ. ಇದರಲ್ಲಿ ಅರ್ಜುನ ಕೃಷ್ಣನಿಗೆ ಹೇಳ್ತಾನೆ, ವೃಷ್ಣಿಯ ಸಂತತಿಯವನಾದ ಕೃಷ್ಣನೇ, ಮನುಷ್ಯನು ಇಷ್ಟವಿಲ್ಲದಿದ್ದರೂ ಬಲಾತ್ಕಾರದಿಂದ ಪಾಪ ಕಾರ್ಯಗಳನ್ನು ಮಾಡಲು ಯಾವುದರಿಂದ ಪ್ರಚೋದಿತನಾಗುತ್ತಾನೆ ಅಂತ ಅರ್ಜುನ ಕೃಷ್ಣನನ್ನು ಕೇಳ್ತಾನೆ. ಇವತ್ತು ಇಷ್ಟು ಸಾಕು. ಸಾಧ್ಯವಾದಷ್ಟು ಎಲ್ಲರೂ ಮೇಡ್ ಇನ್ ಇಂಡಿಯಾ ವಸ್ತುಗಳನ್ನೇ ಯೂಸ್ ಮಾಡಿ, ಚೈನಾ ವಸ್ತುಗಳನ್ನು ಧಿಕ್ಕರಿಸಿ. ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.